ಮಕ್ಕಳೇ, ಈ ಜಾಗದಲ್ಲಿ ನಾವು ಸ್ಪೋರ್ಟ್ಸ್ ಸೆಕ್ಷನ್ ಮತ್ತೆ ಸೈನ್ಸ್ ಲ್ಯಾಬ್ ಮಾಡಬೇಕು ಅನ್ಕೊಂಡಿದೀವಿ. ಸರ್ ಸರ್ ಸೈನ್ಸ್ ಲ್ಯಾಬ್ ಮತ್ತೆ ಸ್ಪೋರ್ಟ್ಸ್ ಸೆಕ್ಷನ್ಗೆ ಏನ್ ಬೇಕಾದ್ರೂ ಕೇಳಿ ಸರ್, ನಾನ್ ಡೊನೇಟ್ ಮಾಡ್ತೀನಿ. ನನ್ನ ತಂದೆ ಹತ್ರ ತುಂಬಾ ದುಡ್ಡಿದೆ. ಥ್ಯಾಂಕ್ಸ್ ಬಂಟಿ, ಆದ್ರೆ ಸ್ಕೂಲ್ ಕಟ್ಟೋದಕ್ಕೆ ಯಾರದೇ ಸಹಾಯ ಬೇಕಾಗಿಲ್ಲ. ಸರ್ ಸರ್ ನಾನು ಸ್ಕೂಲ್ಗೆ ಏನಾದ್ರೂ ಮಾಡಬೇಕು, ನೀವ್ ಹೆದರ್ಬೇಡಿ ಸರ್, ನಮ್ ತಂದೆ ಹತ್ರ ತುಂಬಾ ದುಡ್ಡಿದೆ. ವೀರ್, ನೀನೇನ್ ಕೊಡ್ತೀಯ ಸ್ಕೂಲ್ಗೆ? ನೀನೇನ್ ಕೊಡ್ತೀಯಾ? ನೀನು ಉಲ್ಟಾ ಸ್ಕೂಲಿಂದಾನೆ ಕೇಳ್ತೀಯಾ? ಬಂಟಿ, ಈಗ್ಲೇ ಸಾರಿ ಕೇಳು ವೀರ್ ಹತ್ರ. ಕೇಳು ಸಾರಿ. ಆದ್ರೆ ಸರ್ ಅದು ನೀನ್ ಈ ತರ ಇನ್ನೊಬ್ರ ಮೇಲೆ ತಮಾಷೆ ಮಾಡೋ ಹಾಗಿಲ್ಲ. ಸಾರಿ ವೀರ್. ನನ್ನ ವೀರ್ ಬಗ್ಗೆನೆ ತಮಾಷೆ ಮಾಡ್ತೀಯಾ? ಈಗ ನಿನ್ ಬಗ್ಗೆ ತಮಾಷೆ ಮಾಡ್ತೀನಿ ನೋಡು. ಅಗಡಂ ಬಗಡಂ ಆಲಂ ಫಾಲಂ ಇಗಡಂ ತಿಗಡಂ ಬಂದ ಮಾದಂ. ಬಂಟಿ, ಕೇಳಿಸ್ಕೊಂಡಿದ್ದೀನಿ ನಿಮ್ಮ ತಂದೆ ಹತ್ರ ತುಂಬಾನೇ ದುಡ್ಡಿದೆ ಅಂತ. ನನ್ನ ರಿಪೇರಿ ಮಾಡಿಸು ನೋಡೋಣ. ಏನ್ ಮಾತಾಡ್ತಾ ಇದು? ಹೇಗೆ? ನನಗೆ ನಂಬಕ್ಕಾಗ್ತಾ ಇಲ್ಲ. ಎಲ್ಲಿದೆ ದೆವ್ವ? ಅಲ್ಲೋಡು ಆ ಗೋಡೆ ಡಸ್ಟ್ಬಿನ್ ಬೇರೆ ಮಾತಾಡ್ತಾ ಇದೀಯಾ? ಇದು ಹೇಗೆ ಸಾಧ್ಯ? ನಾನು ಇದನ್ನ ನಂಬೋದಿಲ್ಲ. ನಿಮ್ಮಪ್ಪ ಹತ್ರ ತುಂಬಾ ದುಡ್ಡಿದೆ, ನನ್ನನ್ನು ಹೇಗಾದ್ರೂ ಮಾಡಿ ರಿಪೇರಿ ಮಾಡಿಸು. ಇಲ್ಲ, ನನ್ನ ತಂದೆ ತುಂಬಾ ಬಡವರು. ಕಿವಿ ಹಿಡ್ಕೋ, ಎಲ್ಲಾರ ಮುಂದೆ ಬಸ್ಕಿ ಹೊಡ್ಕೊಂಡು ಇದನ್ನೇ ಹೇಳ್ತಾ ಹೋಗು ಕ್ಲಾಸ್ಗೆ. ಅರ್ಥ ಆಯ್ತಾ? ಸಾರಿ, ನನ್ನ ಎಲ್ರು ಕ್ಷಮಿಸಿ. ನನ್ನ ತಂದೆ ತುಂಬಾ ಶ್ರೀ ಅಲ್ಲ, ಬಡವರು. ಕ್ಷಮಿಸಿ. ಬಂಟಿ, ಇದಕ್ಕಿದಂಗೆ ಏನಾಯ್ತು ನಿನ್ಗೆ? ಸರ್ ನಮ್ಮ ಅಪ್ಪನ ಹತ್ರ ತುಂಬಾ ದುಡ್ಡಿದೆ ಅಂತ ಹೇಳಿದ ತಕ್ಷಣ ಗೋಡೆ ಮತ್ತೆ ಡಸ್ಟ್ಬಿನ್ ಗಳೆಲ್ಲ ಮಾತಾಡಕ್ ಶುರು ಮಾಡಿದ್ದೆ. ನನಗೆ ಕಾಟ ತಡೆಯಕ್ ಆಗ್ತಾ ಇಲ್ಲ ಸರ್, ಪ್ಲೀಸ್. ಬಂಟಿ, ನನ್ಗನ್ಸುತ್ತೆ ನಿನ್ಗೆ ಮೈ ಸರಿ ಇಲ್ಲ ಅಂತ. ನೀನು ಮನೆಗೆ ಹೋಗು, ಯಾರು ಡಾಕ್ಟರ್ನ ಕನ್ಸಲ್ಟ್ ಮಾಡು. ಹೋಗು. ಥ್ಯಾಂಕ್ ಯು ಸರ್. ನನ್ ನೆನ್ಪಿಡ್ಕೋ ಬಂಟಿ. ನಾನಿಲ್ಲಿ ಟನಲ್ ಒಳಗಡೆ ಏನ್ ಮಾಡ್ತಿದ್ದೀನಿ? ರೋಬೋಬಾಯ್, ಏನಿದೆಲ್ಲ? ಬಂಡಿ ಬ್ರೇಕ್ ಹಾಕು, ಟನಲ್ ಮುಗಿತಾ ಇದೆ. ಬಂಡಿ, ನೀನ್ ವಾಪಸ್ ಹೋಗು. ಅಲ್ಲೋಡಿ, ಕಾರ್ ಮೇಲಿಂದ ಕೆಳಗಡೆ ಬೀಳ್ತಾ ಇದೆ. ಓಡಿ, ಅದು ನಮ್ ತಲೆ ಮೇಲೆ ಬಿದ್ರೆ ಕಷ್ಟ. ಅಲ್ಲೋಡು, ರೋಬೋಬಾಯ್ ಬರ್ತಾ ಇದ್ದಾನೆ. ಓಪನ್ ಆಗ್ತಾ ಇಲ್ಲ ವೀರ್. ನೀನ್ ಹೋಗು, ನೀನ್ ಇಲ್ಲಿಂದ ಹೋಗು ವೀರ್. ಅಲ್ಲೋಡಿ. ಪರವಾಗಿಲ್ಲ ಇಮ್ಲಿ. ಚಿಂಟು, ಎದಳು, ರೇಸು ಮುಗಿತಾ ಇದೆ ಅನ್ಸುತ್ತೆ. ವೀರ್, ನೀವೆಲ್ಲಿದ್ರಿ? ಯಾಕೆ ಹೊರಗಡೆ ಹೋಗಿದ್ರಿ? ಟಿಂಬಕ್ಟು ಬಂಟಿಗೆ ಒಂದು ಹೊಸ ಗೋಕಾಟ್ ಕೊಟ್ಟಿದ್ದ. ಜಾದು ಹೆಲ್ಮೆಟ್ ಹಾಕಿದ್ದ. ಅವನ ರೋಬೋಟ್ ತರ ಮಾಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಸಿದ್ದ. ನಾವ್ ಅದ್ರಿಂದ ಬಚಾವ್ ಆಗ್ತಿದ್ವಿ. ಅವನಿಗೆ ಇಷ್ಟೊಂದು ಧೈರ್ಯನಾ? ಅವನಿಗೆ ಈಗ್ಲೇ ಪಾಠ ಕಲಿಸ್ತೀನಿ, ಇರು. ಹೇ ಟಿಂಬಕ್ಟು, ನೀನು ವೀರಿಂದ ಬಚಾವಾದೆ, ಆದ್ರೆ ನನ್ನಿಂದ ಬಚಾವಾಗ ಸಾಧ್ಯನಾ? ನೋಡು. ಇದು ಮಾತಾಡುತ್ತೆ ಬಾಸ್. ಕಾಪಾಡಿ ಬಾಸ್, ಕಾಪಾಡಿ ಬಾಸ್.
ಮೋನಾ ಬೇಡ ಬೇಡ, ನೀನ್ ಅದ್ರ ಸವಾಸಕ್ಕೆ ಹೋಗ್ಬಾರ್ದು. ಅರೆ ಮೋನಾ ನಿಂತು ಬಿಡು, ಅದನ್ನ ಮುಟ್ಬೇಡ, ಹಿಡಿಬೇಡ, ನಾನು ಹೇಳ್ತಾ ಇರೋದನ್ನ ಕೇಳು. ಅರೆ ಮೋನಾ, ನನ್ ಮಾತು ಯಾಕೆ ಕೇಳಲ್ಲ ನೀನು? ಮೋನಾ, ನನ್ ಮಾತು ಯಾಕೆ ಕೇಳಲ್ಲ? ನಿಂತ್ಬಿಡು. ಅರೆ ಇದು ಇಲಿ ಅಲ್ಲ, ರೋಬೋಟ್ ಇದು. ನಿನಗೆ ಇದನ್ನ ಕಂಡುಹಿಡಿಯೋಕ್ ಆಗ್ಲಿಲ್ಲ ಅಂತಂದ್ಮೇಲೆ ವೀರ್ ಕೂಡ ಇದರಿಂದ ಮೋಸ ಹೋಗ್ತಾನೆ. ನಾನು ಈ ರೀತಿ ತುಂಬಾ ರೋಬೋಟ್ಗಳನ್ನು ಮಾಡಿದ್ದೀನಿ. ಈ ರೀತಿಯಾದ ರೋಬೋಟ್ಗಳನ್ನ ರಾತ್ರಿ ವೀರ್ ಮನೇಲಿ ಬಿಟ್ಟು ಅವನ ಮೈಯಲ್ಲಿರುವಂತಹ ವೈರ್ಗಳನ್ನೆಲ್ಲ ಕಟ್ ಮಾಡಕ್ ಹೇಳ್ತೀನಿ. ಮತ್ತೆ ವೀರ್ನ ಕತೆ ಮುಗೀತು. ವೀರ್ಗೆ ಗೊತ್ತು ಕೂಡ ಆಗೋದಿಲ್ಲ ಅವನ ಕತೆ ಯಾವಾಗ ಮುಗೀತು ಅಂತ. ಇನ್ನು ಬಾಕಿ ಇಲಿಗಳು ಎಲ್ಲಿ ಬಾಸ್? ಅವು ವೀರ್ನ ಹೇಗೆ ಕಂಡುಹಿಡಿತವೆ? ಒಳ್ಳೆ ಪ್ರಶ್ನೆ, ಇವಾಗ್ಲೇ ಹೇಳ್ತೀನಿ. ನಾನೀಗ ನಿನ್ ಫೋಟೋನ ಈ ಡಿವೈಸ್ನ ಮೂಲಕ ಇಲಿಗಳಿಗೆ ಕಳಿಸಿದ್ದೇನೆ. ಅವಕ್ಕೆ ಇದರಿಂದ ಗೊತ್ತಾಗುತ್ತೆ, ನಿನ್ ಫೋಟೋ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಯಾರ ಫೋಟೋ ಇದ್ರಲ್ಲಿರುತ್ತೋ ಅವ್ರ ಮೇಲೆನೆ ಅವುಗಳು ಅಟ್ಯಾಕ್ ಮಾಡುತ್ತೆ. ಈಗ ಮಜಾ ನೋಡಿ. ಬಾಸ್, ನನ್ನ ಹಿಂದೆ ಬರ್ತಿದೆ ಬಾಸ್, ಕಾಪಾಡಿ. ಇದನ್ನೆಲ್ಲ ವೀರ್ ಹಿಂದೆ ಹಾಕಿ ಬಾಸ್. ನನಗೆ ತುಂಬಾ ಖುಷಿ ಆಯ್ತು. ಟಿಂಬಕ್ಟು, ಬರ್ಬೇಡ ನನ್ನ ಹತ್ರ. ಬರ್ತೆ, ಕಾಪಾಡಿ, ಕಾಪಾಡಿ. ಬಾಸ್ ಬಾಸ್, ಸಿಮೆಂಟ್ ಹಾಕಿ ನನ್ನ ಮುಚ್ಚ ಹಾಕಿದ್ದಾರೆ ಬಾಸ್. ಈಗೇನ್ ಮಾಡ್ತೀಯ ರೋಬೋ ಬಾಯ್? ಜನರನ್ನ ಕಾಪಾಡ್ತಾ ಇರ್ತೀಯ, ಆದ್ರೆ ಈಗ ನಿನ್ನನ್ನೇ ನೀನು ಹೇಗೆ ರಕ್ಷಿಸ್ಕೊಳ್ತೀಯ? ಬಾಯ್ ರೋಬೋ ಬಾಯ್, ಸಿಮೆಂಟೋ ಮುಗಿಸ್ಬಿಡು ಇವನ್ನ. ಟ್ವಿಸ್ಟರ್ ಸೂಟ್ ಆನ್. ತುಂಬಾ ಆಯ್ತು ನಮ್ಮ ಹೊಡೆದಾಟ. ಈಗ ಗ್ರ್ಯಾಂಡ್ ಫಿನಾಲೆ ಬಂದಿದೆ. ಹೀಟಿಂಗ್ ರೇಸ್ ಆನ್. ಎಸ್ ಬಾಸ್, ನನಗೆ ಅನ್ಸುತ್ತೆ ದಿಸ್ ಇಸ್ ದಿ ಎಂಡ್. ಇವತ್ ಕೊನೆಗೂ ನಾನು ಗೆದ್ದೇ ಬಿಟ್ಟೆ. ಬಾಸ್ ಬಾಸ್, ದಿ ಎಂಡ್ ವೀರ್ದಲ್ಲ, ನಿಮ್ ಸಿಮೆಂಟ್ದು ದಿ ಎಂಡ್ ಅನ್ಸುತ್ತೆ. ಅದು ಮುರಿದು ಹಾಗೆ ಬೀಳ್ತಿದೆ.
ಇಲ್ಲ. ವೀರ್, ಇವತ್ತು ನೀ ನನ್ನ ಕೈಯಿಂದ ತಪ್ಸ್ಕೊಳ್ಳೋಕೆ ಆಗಲ್ಲ. ಥ್ಯಾಂಕ್ ಯು ರೋಬೋ ಬಾಯ್, ಇವತ್ ನೀವು ನಮ್ಮ ಸ್ಕೂಲ್ನ ಕಾಪಾಡ್ಬಿಟ್ಟೆ. ನೀವು ಮೇಲೆ ನೋಡ್ತಿದ್ದೀರಾ? ವೀರ್, ರೋಬೋ ಬಾಯ್ ಬಂದಿದ್ದ. ಓ ಇಲ್ಲ, ಅವನು ಈ ಸಲನೂ ಸಿಗ್ಲಿಲ್ಲ. ಪರವಾಗಿಲ್ಲ, ಮುಂದಿನ ಬಾರಿ ಸಿಗ್ತೀನಿ. ಬನ್ನಿ ಕ್ಲಾಸ್ಗೆ ಹೋಗೋಣ.